ಹಲೋ ಎವ್ರಿವನ್. ಸೊ ಇವತ್ತು ನಾವು ಎನ್ವಿರಾನ್ಮೆಂಟ್ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. 2014ನಲ್ಲಿ ಎನ್ವಿರಾನ್ಮೆಂಟ್ GS3ನಲ್ಲಿ ಏನು ಕೇಳಿದ್ದಾರೆ ಆ ಕ್ವೆಶನ್ನ ಡಿಸ್ಕಷನ್ ಮಾಡೋಣ. ಡಿಸ್ಕಸ್ ದಿ ಇಂಪಾರ್ಟೆನ್ಸ್ ಆಫ್ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್. ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಅಂದರೆ ಏನು? ಜೀವ ವೈವಿಧ್ಯತೆ ಅಂದರೆ ಡೈವರ್ಸಿಟಿ, ಮಹಾಕೇಂದ್ರಗಳು ಹಾಟ್ಸ್ಪಾಟ್ಸ್, ಜೀವ ವೈವಿಧ್ಯತೆಯ ಮಹಾಕೇಂದ್ರಗಳು. ಡಿಸ್ಕಸ್ ದಿ ಇಂಪಾರ್ಟೆನ್ಸ್ ಆಫ್ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್. ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಅಂದರೆ ಏನು? ಜೀವ ವೈವಿಧ್ಯತೆ ಅಂದರೆ ಡೈವರ್ಸಿಟಿ, ಮಹಾಕೇಂದ್ರಗಳು ಹಾಟ್ಸ್ಪಾಟ್ಸ್, ಜೀವ ವೈವಿಧ್ಯತೆಯ ಮಹಾಕೇಂದ್ರಗಳು. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್. ಸೊ ಆ್ಯಸ್ ಯೂಶ್ವಲ್ ನಾವು ಒಂದು ಅಪ್ರೋಚ್ ಬೇಕಲ್ಲ, ನಮ್ಮ ಕ್ವೆಶನ್ನ ನಾವು ಹೇಗೆ ಆನ್ಸರ್ನ ನಾವು ಬರಿತೀವಿ ಅಂತ. ಅದಕ್ಕೆ ಅಪ್ರೋಚ್ ಏನು? ಫಸ್ಟು ಹಾಟ್ಸ್ಪಾಟ್ಸ್ ಆಫ್ ಬಯೋಡೈವರ್ಸಿಟಿ ಅಂದರೆ ಏನು? ಓಕೆ, ಸೊ ಜೀವವೈವಿಧ್ಯ ಮಹಾಕೇಂದ್ರಗಳು ಅಂದರೆ ಏನು ಅನ್ನೋದನ್ನು ಫಸ್ಟ್ ನಾವು ಬರಿತೀವಿ ಇಂಟ್ರೊಡಕ್ಷನಲ್ಲಿ. ಬಾಡಿನಲ್ಲಿ ನಾವು ಏನು ಬರಿತೀವಿ? ಕ್ರೈಟೀರಿಯಾ. ಸೊ ಏನು ಮಾನದಂಡ ಏನಿರುತ್ತೆ, ಯಾವ ಮಾನದಂಡನ ಯೂಸ್ ಮಾಡಿಕೊಂಡು ಯಾವುದೇ ಪ್ರದೇಶನ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಅಂತ ಹೇಗೆ ಡಿಕ್ಲೇರ್ ಮಾಡ್ತಾರೆ, ಸೊ ಆ ಕ್ರೈಟೀರಿಯಾ ಏನು ಅನ್ನೋದನ್ನು ನಾವು ತಿಳ್ಕೊತೀವಿ. ಇಂಡಿಯಾದಲ್ಲಿ ಎಷ್ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದೆ, ಎಲ್ಲೆಲ್ಲಿದೆ ಅನ್ನೋದನ್ನು ನಾವು ಬರಿತೀವಿ. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಸೊ ಇಲ್ಲಿ ಕೇಳಿರೋದು ಅವ್ರು ಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಇಂಪಾರ್ಟೆನ್ಸ್ ಏನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಮತ್ತು ಅದರ ಡೆವಲಪ್ಮೆಂಟಿಂದ, ಅದರ ಅಭಿವೃದ್ಧಿಯಿಂದ ಏನಾಗುತ್ತೆ ಇಂಪಾರ್ಟೆನ್ಸ್. ಕನ್ಸ್ಟ್ರೈನ್ಸ್ ಇನ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಸೊ ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡ್ತೀವಿ ಅಂದಾಗ ಕೆಲವು ಅಡೆತಡೆಗಳು ಉಂಟಾಗುತ್ತೆ. ಸೊ ಅದು ಏನು ಅನ್ನೋದನ್ನು ನಾವು ಬರಿತೀವಿ. ಸೊ ಫೈನಲಾಗಿ ಕನ್ಕ್ಲೂಷನ್ನಲ್ಲಿ ನಾವು ವೇ ಫಾರ್ವರ್ಡ್, ಸೊ ಮುಂದೆ ಏನು ಮಾಡ್ಬೋದು, ಏನು ಮಾಡಬೇಕಾಗಿದೆ ಅನ್ನೋದನ್ನು ನಾವು ಬರಿತೀವಿ. ಸೊ ಫಸ್ಟು ಇಂಟ್ರೊಡಕ್ಷನ್. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂದರೆ ಏನು? ದೇ ಆರ್ ಇಕಲಾಜಿಕಲಿ ಯುನೀಕ್ ರೀಜನ್ಸ್. ಯುನೀಕ್ ಆ ಥರ ಬೇರೆ ಎಲ್ಲೂ ಇರಲ್ಲ. ದೇ ಆರ್ ಯುನೀಕ್ ದಟ್ ಆರ್ ಎಕ್ಸೆಪ್ಷನಲಿ ರಿಚ್ ಇನ್ ಸ್ಪೀಶೀಸ್. ಸೊ ಅಲ್ಲಿ ಸ್ಪೀಶೀಸ್ ರಿಚ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಬೇರೆ ಬೇರೆ ಸ್ಪೀಶೀಸ್ದು ಪ್ಲಾಂಟ್ಸ್ ಅಥವಾ ಆ್ಯನಿಮಲ್ಸು ತುಂಬ ಜಾಸ್ತಿ ಇರುತ್ತೆ. ಮೇನ್ಲಿ ನಾವು ಇವಾಗ ಕ್ರೈಟೀರಿಯಾ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ಮೇನ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನ ಬೇಸ್ಡ್ ಆನ್ ಪ್ಲಾಂಟ್ ಸ್ಪೀಶೀಸು ನಾವು ಡಿಫೈನ್ ಮಾಡ್ತೀವಿ ರಾದರ್ ದನ್ ಆನಿಮಲ್ ಸ್ಪೀಶೀಸ್. Okay, so the biodiversity hotspots are ecologically unique regions that are exceptionally rich in species, especially plant species. To qualify as a biodiversity hotspot, a region must meet two strict criteria. ಇದನ್ನು ಪ್ರಿಲಿಮ್ಸಲ್ಲಿ ತುಂಬ ಸರಿ ಕೇಳಿದ್ದಾರೆ, IAS ಪ್ರಿಲಿಮ್ಸಲ್ಲೂ ಕೇಳಿದ್ದಾರೆ, KS ಪ್ರಿಲಿಮ್ಸಲ್ಲೂ ಕೇಳಿದ್ದಾರೆ. ಸೊ ಏನು ಕ್ರೈಟೀರಿಯಾ ಮೇಲೆ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನ ಡಿಕ್ಲೇರ್ ಮಾಡ್ತೀವಿ ಅಂತ. ಸೊ ಇದು ಮೇನ್ಸ್ಗೂ ಕೂಡ ಇಂಪಾರ್ಟೆಂಟು, ಪ್ರಿಲಿಮ್ಸ್ಗೂ ಕೂಡ ಇಂಪಾರ್ಟೆಂಟ್. ಏನು ಎರಡು ಕ್ರೈಟೀರಿಯಾ? ಇಟ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ 1500 ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್, ಅಂದರೆ ನೀಟಾಗಿ ಡೆವಲಪ್ಡ್ ಆಗಿರುವಂಥ ಪ್ಲಾಂಟ್ಸ್ ಇರಬೇಕು. 1500 ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ ಆಸ್ ಎಂಡೆಮಿಕ್ಸ್. ಎಂಡೆಮಿಕ್ಸ್ ಅಂದರೆ ಏನು? ಆ ಪರ್ಟಿಕ್ಯುಲರ್ ರೀಜನಲ್ಲಿ ಮಾತ್ರ ಬೆಳಿಬೇಕು ಪ್ರಪಂಚದಲ್ಲಿ, ಬೇರೆ ಇನ್ನೆಲ್ಲೂ ಕೂಡ ನ್ಯಾಚುರಲ್ ಆಗಿ ಬೆಳೀತಿರಬಾರ್ದು. ಆ ಪರ್ಟಿಕ್ಯುಲರ್ ರೀಜನಲ್ಲಿ ಮಾತ್ರ ಆ ಪ್ಲಾಂಟ್ಸ್ ಬೆಳೀತಿರಬೇಕು. ದಟ್ ಇಸ್ ಕಾಲ್ಡ್ ಎಂಡೆಮಿಕ್ಸ್, ಅಂದರೆ ನೇಟಿವ್ ಅಂತ. ವಿಚ್ ಮೀನ್ಸ್ ಇಟ್ ಮಸ್ಟ್ ಹ್ಯಾವ್ ಅ ಹೈ ಪರ್ಸೆಂಟೇಜ್ ಆಫ್ ಪ್ಲಾಂಟ್ ಲೈಫ್ ಫೌಂಡ್ ನೋವೇರ್ ಎಲ್ಸ್ ಆನ್ ದಿ ಪ್ಲಾನೆಟ್. ಸೊ ಭೂಮಿ ಮೇಲೆ ಇನ್ನೆಲ್ಲೂ ಇರಬಾರ್ದು ಪ್ಲಾಂಟ್ ಲೈಫು. ಆ ಥರ ಎಂಡೆಮಿಕ್ ಆಗಿರುವಂಥ ಪ್ಲಾಂಟ್ ಲೈಫ್ ಅಟ್ಲೀಸ್ಟ್ 1500 ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಇರಬೇಕು. ಓಕೆ, ನೆಕ್ಸ್ಟ್ ಕ್ರೈಟೀರಿಯಾ, ಇಟ್ ಮಸ್ಟ್ ಹ್ಯಾವ್ 30% ಆರ್ ಲೆಸ್ ಆಫ್ ಇಟ್ಸ್ ಒರಿಜಿನಲ್ ನ್ಯಾಚುರಲ್ ವೆಜಿಟೇಷನ್. ಅಂದರೆ ಏನು? ಇಟ್ ಮಸ್ಟ್ ಹ್ಯಾವ್ ಲಾಸ್ಟ್ 70% ಆಫ್ ಇಟ್ಸ್ ನ್ಯಾಚುರಲ್ ವೆಜಿಟೇಷನ್. ಸೊ ಆ ಪ್ರದೇಶದಲ್ಲಿ ನ್ಯಾಚುರಲ್ ವೆಜಿಟೇಷನ್ ಏನು ಇತ್ತು, ನೈಸರ್ಗಿಕವಾಗಿ ಏನು ಬೆಳೆದಿತ್ತು, ನೈಸರ್ಗಿಕವಾಗಿ ವೆಜಿಟೇಷನ್ನು ಅದು ಅರೌಂಡ್ 70% ಲಾಸ್ ಆಗಿರಬೇಕು. ಅಂದರೆ ಇಟ್ ಇಸ್ ಅಂಡರ್ ಥ್ರೆಟ್. 70% ಲಾಸ್ ಆಗಿದ್ದು ಬರೀ 30% ಅದರದ್ದು ನ್ಯಾಚುರಲ್ ವೆಜಿಟೇಷನ್ ಉಳಿದಿರಬೇಕು. ಸೊ ಈ ಎರಡು ಕ್ರೈಟೀರಿಯಾ ಇದ್ದರೆ ಅದನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಓಕೆ, ಸೊ ಇದನ್ನು ಫಸ್ಟು ಕಾಯಿನ್ ಮಾಡಿದ್ದು, ಈ ಟರ್ಮ್ನ ಕಾಯಿನ್ ಮಾಡಿದ್ದು ನಾರ್ಮನ್ ಮಯರ್ಸ್. ದಿಸ್ ಪರ್ಸನ್ ಕಾಯಿನ್ಡ್ ದ ಟರ್ಮ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ನೆಕ್ಸ್ಟ್, ಸೊ ಪ್ರಪಂಚದಲ್ಲಿ ಈ ಥರ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಎಷ್ಟಿದೆ? 36 ಏರಿಯಾಸ್ ಇದೆ. ಓಕೆ, ಇಟ್ ಇಸ್ ನಾಟ್ ಕಂಟ್ರೀಸ್, 36 ಏರಿಯಾಸ್. ಓಕೆ, ಅರೌಂಡ್ ದ ವರ್ಲ್ಡ್ 36 ಏರಿಯಾಸ್ ಕ್ವಾಲಿಫೈ ಆಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ದೇರ್ ಇಂಟ್ಯಾಕ್ಟ್ ಹ್ಯಾಬಿಟಾಟ್ಸ್ ರೆಪ್ರೆಸೆಂಟ್ ಅಬೌಟ್ ಜಸ್ಟ್ 2.5% ಆಫ್ ಅರ್ತ್ಸ್ ಲ್ಯಾಂಡ್ ಸರ್ಫೇಸ್. ಸೊ ಈ 36 ಏರಿಯಾಸು ಟೋಟಲ್ ಅರ್ತಿಂದು ಎಷ್ಟು ಲ್ಯಾಂಡ್ ಸರ್ಫೇಸ್ನ ಕವರ್ ಮಾಡಿದೆ ಅಂದರೆ ಬರೀ 2.5%, ಶೇಕಡ 2.5. but they support more than half of the world's plant species as endemic.
ಬಟ್ ಇಡೀ ಪ್ರಪಂಚದಲ್ಲಿ ಸಿಗುವಂಥ ಎಂಡೆಮಿಕ್ ಸ್ಪೀಶೀಸು ಅರೌಂಡ್ 50% ಬರೀ ಈ ಮೋತ್ ಆರ್ ಹಾಟ್ಸ್ಪಾಟ್ಸಲ್ಲೇ ಇದೆ. ಓಕೆ, ಸೊ ಏರಿಯಾ ಕಮ್ಮಿ ಇದ್ರೂ ಅಷ್ಟು ಎಂಡೆಮಿಕ್ ಸ್ಪೀಶೀಸ್ನ ಈ 36 ಹಾಟ್ಸ್ಪಾಟ್ಸು ಕವರ್ ಮಾಡಿದ್ದಾವೆ. ಓಕೆ, ನೆಕ್ಸ್ಟು ಇಂಡಿಯನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಯಾವ್ಯಾವುದು? ಇಂಡಿಯಾದಲ್ಲಿ ಒಟ್ಟು 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದೆ. ಒಂದು ದ ಹಿಮಾಲಯಾಸ್, ನೆಕ್ಸ್ಟು ಇಂಡೋ ಬರ್ಮಾ ರೀಜನ್, ನಾರ್ತ್ ಈಸ್ಟ್ ಇಂಡಿಯಾ ಏನಿದೆ ಪ್ಲಸ್ ಬರ್ಮಾ ಎರಡು ಸೇರಿ, ಬರ್ಮಾ ಇಸ್ ನಥಿಂಗ್ ಬಟ್ ಮಯನ್ಮಾರ್. ಸೊ ಈ ಪ್ರದೇಶ ಪ್ಲಸ್ ದ ವೆಸ್ಟರ್ನ್ ಆ್ಯಂಡ್ ಶ್ರೀಲಂಕಾ ಇದು ಸೇರಿಕೊಳ್ಳುತ್ತೆ. ವೆಸ್ಟರ್ನ್ ಘಾಟ್ಸ್ ಅಂದರೆ ನಮ್ಮ ಕರ್ನಾಟಕನೂ ಇನ್ಕ್ಲೂಡ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಶ್ರೀಲಂಕಾ. ನೆಕ್ಸ್ಟು ಸುಂಡಾಲ್ಯಾಂಡ್. ಸುಂಡಾಲ್ಯಾಂಡ್ ಅಂದರೆ ಇದು ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಬರುತ್ತೆ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಇದೆಯಲ್ಲ, ಅಲ್ಲಿ ಅಂಡಮಾನಲ್ಲಿ ಬರಲ್ಲ, ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಬರುತ್ತೆ ಸುಂಡಾಲ್ಯಾಂಡ್. ಓಕೆ, ಸೊ ಈ 4 ನಮ್ಮ ಇಂಡಿಯಾದಲ್ಲಿರುವಂಥ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಸೊ ಪ್ರಪಂಚದಲ್ಲಿರೋ 36 ಹಾಟ್ಸ್ಪಾಟ್ಸಲ್ಲಿ 4 ನಮ್ಮ ಇಂಡಿಯಾದಲ್ಲೇ ಇದೆ. ನೆಕ್ಸ್ಟು ಅವ್ರು ಏನು ಕೇಳಿದ್ದಾರೆ, ಇಂಪಾರ್ಟೆನ್ಸ್ ಆಫ್ ಹಾಟ್ಸ್ಪಾಟ್ಸ್ ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್. ಸೊ ಏನಕ್ಕೆ ಈ ಹಾಟ್ಸ್ಪಾಟ್ಸ್ನ ನಾವು ಡಿಕ್ಲೇರ್ ಮಾಡಬೇಕು, ಅವುಗಳನ್ನ ಏನಕ್ಕೆ ನಾವು ಡೆವಲಪ್ ಮಾಡಬೇಕು? ಸೊ ಪ್ಲಾಂಟ್ಸಿಂದ ನಮಗೆ ಏನು ಸಿಗುತ್ತೆ? ದೆ ಪ್ರೊವೈಡ್ ಫುಡ್, ಫ್ರೂಟ್ಸ್, ಸೀಡ್ಸ್ ಫಾರ್ ಪಾಲಿನೇಷನ್. ಸೊ ಪರಾಗಸ್ಪರ್ಶದಿಂದ ಪಾಲಿನೇಷನ್ ಆ್ಯಂಡ್ ಕಂಟಿನ್ಯೂಡ್ ಲೈಫ್, ಮೆಡಿಸಿನ್ಸ್ ಆ್ಯಂಡ್ ಫೈಬರ್ ಫಾರ್ ಕ್ಲಾತಿಂಗ್ ಆ್ಯಂಡ್ ಶೆಲ್ಟರ್. ಸೊ ನಮಗೆ ಪ್ಲಾಂಟ್ಸಿಂದ ಎಲ್ಲನೂ ಸಿಗುತ್ತೆ. ಫುಡ್ಡು, ಫ್ರೂಟ್ಸು, ಸೀಡ್ಸಿಂದ ಹಿಡಿದು ಫೈಬರ್ ಫಾರ್ ಕ್ಲಾತಿಂಗ್ ಮತ್ತು ಶೆಲ್ಟರ್. ಯಾಕಂದರೆ ನಾವು ಏನು ವುಡ್ನ ಯೂಸ್ ಮಾಡ್ತೀವಿ, ವುಡ್ ಆಗಿರ್ಬೋದು, ಪ್ಲೈವುಡ್ ಆಗಿರ್ಬೋದು, ಅದೆಲ್ಲ ಬರೋದು ನಮಗೆ ಪ್ಲಾಂಟ್ಸ್ ಅಥವಾ ಟ್ರೀಸಿಂದಾನೆ. ನೆಕ್ಸ್ಟು ಅನಿಮಲ್ ಲೈಫ್ ಆ್ಯಂಡ್ ಡಿಕೇಯಿಂಗ್ ಪ್ಲಾಂಟ್ ಲೈಫ್ ಫರ್ಟಿಲೈಸ್ ದ ಸಾಯಿಲ್ ಆ್ಯಂಡ್ ಸಪೋರ್ಟ್ ನ್ಯೂ ಗ್ರೋತ್. ಸೊ ಯಾವುದೇ ಡೆಡ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಸೊ ಅವು ಡಿಕೆ ಆದಮೇಲೆ ಅವುಗಳಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಎಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತೆ? ಸಾಯಿಲಿಗೆ ಹೋಗಿ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಅನಿಮಲ್ಸ್ ಮತ್ತು ಡಿಕೇಯಿಂಗ್ ಪ್ಲಾಂಟ್ ಲೈಫ್ ದೇ ಫರ್ಟಿಲೈಸ್ ದ ಸಾಯಿಲ್, ಫಲವತ್ತತೆನ ಜಾಸ್ತಿ ಮಾಡುತ್ತೆ ಮಣ್ಣಿಂದು, ಆ್ಯಂಡ್ ದೇ ಸಪೋರ್ಟ್ ನ್ಯೂ ಗ್ರೋತ್. ಸೊ ಈ ನ್ಯೂಟ್ರಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೊಸ ಪ್ಲಾಂಟ್ಸು ಬೆಳೀತವೆ. ಸೊ ಆ ಪ್ಲಾಂಟ್ಸ್ನ ಕನ್ಸ್ಯೂಮ್ ಮಾಡಿ ಬೇರೆ ಆರ್ಗ್ಯಾನಿಸಮ್ಸು ಬೆಳೀತವೆ. ನೆಕ್ಸ್ಟು ಫಾರೆಸ್ಟ್ಸ್ ಪ್ರಿವೆಂಟ್ ಎರೋಷನ್. ಆಯಿತಾ, ಆ ಸಾಯಿಲ್ ಎರೋಷನ್ ಏನಾಗುತ್ತೆ? ಸಾಯಿಲ್ ಎರೋಷನ್ ಮೇಯ್ನ್ ಏನಕ್ಕಾಗುತ್ತೆ? ಟಾಪ್ ಸಾಯಿಲ್ ಏನಿರುತ್ತೆ ಅದು ಹೊರಟೋದಾಗ ಟಾಪ್ ಸಾಯಿಲ್ ಅದು ಹೊರಟೋಗ್ಬಿಟ್ಟು ಸಾಯಿಲ್ ಎರೋಷನ್ ಆಗುತ್ತೆ. ಆಯಿತಾ, ಟಾಪ್ ಸಾಯಿಲ್ ಯಾವಾಗ ಹೋಗುತ್ತೆ? ಆ ಸಾಯಿಲ್ ಮೇಲೆ, ಮಣ್ಣಿನ ಮೇಲೆ ಯಾವುದೇ ರೀತಿಯಾದಂಥ ಗಿಡಗಳು ಬೆಳೆದಿಲ್ದಲೇ ಇದ್ದಾಗ ಟಾಪ್ ಸಾಯಿಲ್ ಕೊಚ್ಕೊಂಡು ಹೋಗುತ್ತೆ, ನೀರಲ್ಲಿ, ಗಾಳಿನಲ್ಲಿ ಸಾಯಿಲ್ ಎರೋಷನ್ ಆಗುತ್ತೆ. ಆದರೆ ಫಾರೆಸ್ಟ್ಸ್ ಅಥವಾ ಪ್ಲಾಂಟ್ ಗ್ರೋತ್ ಇದ್ದರೆ, ಸೊ ರೂಟ್ಸ್ ಏನಿದೆ, ಪ್ಲಾಂಟ್ಸ್ ಮತ್ತು ಟ್ರೀಸ್ ರೂಟ್ಸ್ ಏನಿದೆ ಅದು ಸಾಯಿಲ್ನ ಬಿಗಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಸೊ ಹಾಗಾಗಿ ಸಾಯಿಲ್ ಎರೋಷನ್ ಆಗಲ್ಲ. ಸೊ ಟಾಪ್ ಸಾಯಿಲ್ ಲಾಸು ಆಗಲ್ಲ. ಸೊ ಹಾಗಾಗಿ ಫಾರೆಸ್ಟ್ಸ್ ಪ್ರಿವೆಂಟ್ ಎರೋಷನ್ ಆ್ಯಂಡ್ ದೆ ರೆಡ್ಯೂಸ್ ಫ್ಲಡ್ ರಿಸ್ಕ್ ಬೈ ಸ್ಲೋಯಿಂಗ್ ವಾಟರ್ ಫ್ಲೋ. ಸೊ ಫ್ಲಡ್ಸ್, ಪ್ರವಾಹ ಬಂದಾಗ ಜೋರಾಗಿ ಇವಾಗ ಗಿಡಗಳು ಅಥವಾ ಫಾರೆಸ್ಟ್ಸ್ ಇಲ್ಲ ಅಂದರೆ ನೀರು ಎಷ್ಟು ಫಾಸ್ಟಾಗಿ ಫ್ಲೋ ಆಗುತ್ತೆ. ಅದೇ ಫಾರೆಸ್ಟ್ ಇದ್ದರೆ ಅದರದ್ದು ಏನು ಸ್ಪೀಡ್ ಇರುತ್ತೆ, ಆ ಫ್ಲಡ್ಸ್ದು ಪ್ರವಾಹದ ಸ್ಪೀಡ್ ಇರುತ್ತೆ, ಅದು ಕಂಟ್ರೋಲ್ ಆಗ್ತಾ ಬರುತ್ತೆ ಅಲ್ವಾ? ಯಾಕಂದರೆ ಅಡ್ಡವಾಗಿ ತಡೀತವೆ ಮರಗಳು ಮತ್ತು ಗಿಡಗಳು. ಸೊ ಹಾಗಾಗಿ ರೆಡ್ಯೂಸ್ ದ ಫ್ಲಡ್ ರಿಸ್ಕ್ ಬೈ ಸ್ಲೋಯಿಂಗ್ ಡೌನ್ ವಾಟರ್ ಫ್ಲೋ ಆ್ಯಂಡ್ ಸಪೋರ್ಟಿಂಗ್ ಬಯೋಡೈವರ್ಸಿಟಿ. ಓಕೆ, ಸೊ ಫಾರೆಸ್ಟ್ ಸಪೋರ್ಟ್ ಬಯೋಡೈವರ್ಸಿಟಿ. ಒಂದು ಫಾರೆಸ್ಟ್ ಇದೆ ಅಂದರೆ ಅಲ್ಲಿ ಬರೀ ಎಷ್ಟೊಂದು ಪ್ರಾಣಿಗಳಿರುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೀವ್ ಮಾಡ್ತಾ ಇರ್ತವೆ. ಸೊ ಇಟ್ ಸಪೋರ್ಟ್ಸ್ ಬಯೋಡೈವರ್ಸಿಟಿ. ಫಾರೆಸ್ಟ್ ಇಂಟ್ಯಾಕ್ಟ್ ಇಕೋಸಿಸ್ಟಮ್ಸ್ ಫಿಲ್ಟರ್ ವಾಟರ್ ಆ್ಯಂಡ್ ರಿಲೀಸ್ ಇಟ್ ಟು ದ ಏರ್ ವೇರ್ ಇಟ್ ಕ್ಯಾನ್ ಫಾಲ್ ಬ್ಯಾಕ್ ಡೌನ್ ಆ್ಯಂಡ್ ರಿಪ್ಲೆನಿಶ್ ಆರ್ ವಾಟರ್ ಸಪ್ಲೈಸ್. ಅವರ ವಾಟರ್ ಸಪ್ಲೈಸ್ ಅಂದರೆ ಏನು? ನಮ್ಮ ಕೆರೆ, ಕಟ್ಟೆಗಳು, ನದಿಗಳು, ಅವುಗಳಿಗೆಲ್ಲ ಎಲ್ಲಿಂದ ನೀರು ಬರುತ್ತೆ? ಇಂಟ್ಯಾಕ್ಟ್ ಇಕೋಸಿಸ್ಟಮ್ಸ್ ದೇ ಫಿಲ್ಟರ್ ವಾಟರ್. ಸೊ ಟ್ರಾನ್ಸ್ಪಿರೇಷನ್ ಅಂತ ಕೇಳಿದ್ದೀವಿ ಅಲ್ವಾ ನಾವು? ಟ್ರಾನ್ಸ್ಪಿರೇಷನ್ ಅಂದರೆ ಏನು? ಪ್ಲಾಂಟ್ಸ್ ರಿಲೀಸ್ ವಾಟರ್. ನಾವು ಇವ್ಯಾಪೋರೇಷನ್ ಹೆಂಗೆ ಆಗುತ್ತೆ ವಾಟರ್ ಬಾಡೀಸಿಂದ, ಹಾಗೆ ಟ್ರಾನ್ಸ್ಪಿರೇಷನ್ ಹೆಂಗಾಗುತ್ತೆ? ಪ್ಲಾಂಟ್ಸ್ ರಿಲೀಸ್ ವಾಟರ್ ಥ್ರೂ ಪೋರ್ಸ್ ಆನ್ ದಿಯರ್ ಲೀವ್ಸ್ ಮೇಲೆ ಪೋರ್ಸ್ ಇರುತ್ತೆ, ಅದಕ್ಕೆ ಸ್ಟೊಮ್ಯಾಟ ಅಂತ ಹೇಳ್ತಾರೆ. ಸೊ ಇದರಿಂದ ಪ್ಲಾಂಟ್ಸು ವಾಟರ್ನ ರಿಲೀಸ್ ಮಾಡುತ್ತೆ. ಈ ಪ್ರೋಸೆಸ್ಸಿಗೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಇದರಿಂದ ವಾಟರ್ನ ರಿಲೀಸ್ ಮಾಡಿದಾಗ ವಾಟರ್ ಫಿಲ್ಟರ್ ಆಗಿ ರಿಲೀಸ್ ಆಗುತ್ತೆ. ನೆಕ್ಸ್ಟು ಏರಿಗೆ ರಿಲೀಸ್ ಆಗಿ ಮತ್ತೆ ವಾಪಸ್ಸು ಅಲ್ಲಿ ಮೋಡಗಳು ಫಾರ್ಮ್ ಆಗಿ ಕಂಡೆನ್ಸೇಷನ್ ಆಗಿ ಮತ್ತೆ ಮಳೆ ಆಗಿ ವಾಪಸ್ಸು ಬರುತ್ತೆ. ಆಯಿತಾ, ಆವಾಗ ಮಳೆ ಬಂದಾಗ ಏನಾಗುತ್ತೆ? ನಮ್ಮಲ್ಲಿರುವಂಥ ಭೂಮಿ ಮೇಲಿರುವಂಥ ಎಲ್ಲ ವಾಟರ್ ಬಾಡೀಸು ವಾಟರ್ ಫಿಲ್ ಆಗುತ್ತೆ. ಓಕೆ, ಸೊ ಫಾರೆಸ್ಟ್ಸ್ ದೇ ಹೆಲ್ಪ್ ಇನ್ ವಾಟರ್ ಫಿಲ್ಟ್ರಿಂಗ್. ಸೊ ದೇ ರಿಪ್ಲೆನಿಶ್ ಆರ್ ವಾಟರ್ ಸಪ್ಲೈಸ್. ನಮ್ಮ ವಾಟರ್ ಸೋರ್ಸಸ್ ಏನಿದೆ ಅದು ಫಿಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಫಾರೆಸ್ಟ್ ಆರ್ ದಿ ಲೈಫ್ ಲೈನ್ ಆಫ್ ಇಂಡಿಜಿನಸ್ ಪೀಪಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೊಂದು ಟ್ರೈಬ್ಸು ದೇ ಸ್ಟಿಲ್ ಲಿವ್ ಇನ್ ಫಾರೆಸ್ಟ್. ಸೊ ಅವರಿಗೆ ಫಾರೆಸ್ಟೇ ಮನೆ. ಸೊ ಅವ್ರಿಗೆ ಅದರಿಂದ ಆಚೆ ಬಂದರೆ ಅವ್ರಿಗೆ ಇನ್ನೇನು ಗೊತ್ತಿಲ್ಲ, ಅವ್ರಿಗಿನ ಪ್ರಪಂಚದ ಬಗ್ಗೆ ಏನೂ ಐಡಿಯಾ ಇರಲ್ಲ. ಸೊ ಹಾಗಾಗಿ ದೇ ಆರ್ ದಿ ಲೈಫ್ ಲೈನ್ ಆಫ್ ಇಂಡಿಜಿನಸ್ ಪೀಪಲ್ ಹೂ ಆರ್ ದಿ ಮೋಸ್ಟ್ ವಲ್ನರಬಲ್ ಪಾಪ್ಯುಲೇಷನ್ ಟುಡೇ. ಸೊ ಇವತ್ತು ತುಂಬ ವಲ್ನರಬಲ್ ಅಂದರೆ ಡೇಂಜರಿಗೆ ತುಂಬಾ ಬೇಗ ಎಫೆಕ್ಟ್ ಆಗುವಂಥವ್ರು.
ಯಾವುದೇ ಡೇಂಜರ್ಗಾಗಲಿ ಬೇಗ ಎಫೆಕ್ಟ್ ಆಗೋ ಅಂಥದಕ್ಕೆ ವಲ್ನರೇಬಲ್ ಅಂತ ಹೇಳ್ತೀವಿ. ಸೊ ಇವತ್ತಿನ ಕಂಪ್ಲೀಟ್ಲಿ ಸಿವಿಲೈಸ್ಡ್ ವರ್ಲ್ಡ್, ಸೋ ಕಾಲ್ಡ್ ಸಿವಿಲೈಸ್ಡ್ ವರ್ಲ್ಡಲ್ಲಿ ಮೋಸ್ಟ್ ವಲ್ನರೇಬಲ್ ಪಾಪ್ಯುಲೇಷನ್ ಯಾರಿದ್ದಾರೆ ಅಂದರೆ ದೇ ಆರ್ ದಿ ಟ್ರೈಬಲ್ ಪೀಪಲ್. ಯಾಕಂದರೆ ಅವ್ರಿಗೆ ಫಾರೆಸ್ಟ್ ಬಿಟ್ಟು ಅದ್ರ ಆಚೆ ಏನೂ ನಾಲೆಜ್ ಇಲ್ಲ ಅಲ್ವಾ. ಸೊ ಹಾಗಾಗಿ ದಿಸ್ ಫಾರೆಸ್ಟ್ ಆರ್ ದಿ ಲೈಫ್ ಲೈನ್ ಫಾರ್ ದಿ ಇಂಡಿಜಿನಸ್ ಪೀಪಲ್. ಸೊ ಏನೇನು ಇಂಪಾರ್ಟೆನ್ಸು ಹಾಟ್ಸ್ಪಾಟ್ಸು, ಪ್ಲಾಂಟ್ಸು ನಮಗೆ ಎಲ್ಲ ಫುಡ್ಡು, ಕ್ಲೋದಿಂಗ್, ಶೆಲ್ಟರಿಂದ ಹಿಡಿದು ಎಲ್ಲ ಕೊಡ್ತವೆ. ಅನಿಮಲ್ ಲೈಫ್ ಮತ್ತು ಡೀಕಿಂಗ್ ಪ್ಲಾಂಟ್ ಲೈಫು ನಮ್ಮ ಸಾಯಿಲ್ದು ಫರ್ಟಿಲಿಟಿನ ಜಾಸ್ತಿ ಮಾಡಿ ದೇ ಸಪೋರ್ಟ್ ನ್ಯೂ ಗ್ರೋತ್. ಫಾರೆಸ್ಟ್ ದೇ ಪ್ರಿವೆಂಟ್ ಎರೋಷನ್ ಆ್ಯಂಡ್ ಆಸ್ ವೆಲ್ ಸಾಯಿಲ್ ಎರೋಷನ್ ಆಸ್ ವೆಲ್ ಆಸ್ ದೇ ರೆಡ್ಯೂಸ್ ದ ರಿಸ್ಕ್ ಆಫ್ ಫ್ಲಡ್. ನೆಕ್ಸ್ಟ್ ಇಂಟ್ಯಾಕ್ಟ್ ಎಕೋಸಿಸ್ಟಮ್ಸ್, ವಾಟರ್ ಫಿಲ್ಟರ್ನ ಮಾಡುತ್ತೆ. ಸೊ ಹಾಗಾಗಿ ವಾಟರ್ ಫಿಲ್ಟರ್ ಆಗಿ ಅದು ಮೇಲೆ ಹೋಗಿ ಕಂಡೆನ್ಸ್ ಆಗಿ ನೆಕ್ಸ್ಟ್ ಮಳೆಯಾಗಿ ಬಂದು ನಮ್ಮ ವಾಟರ್ ಸೋರ್ಸಸ್ನೆಲ್ಲ ಫಿಲ್ ಮಾಡ್ತವೆ. ನೆಕ್ಸ್ಟ್ ದೇ ಆರ್ ದಿ ಲೈಫ್ ಲೈನ್ ಆಫ್ ದಿ ಇಂಡಿಜಿನಸ್ ಪೀಪಲ್. ಸೊ ಟ್ರೈಬಲ್ ಪೀಪಲ್ ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದಿ ಫಾರೆಸ್ಟ್ಸ್. ಓಕೆ, ನೆಕ್ಸ್ಟು ಇನ್ನೇನೇನಿದೆ, ಟ್ರೀಸ್ ಆ್ಯಂಡ್ ಓಷನ್ಸ್ ರೆಗ್ಯುಲೇಟ್ ಕ್ಲೈಮೇಟ್ ಥ್ರೂ ಅಬ್ಸಾರ್ಬಿಂಗ್ ಕಾರ್ಬನ್, ದಸ್ ಆ್ಯಕ್ಟಿಂಗ್ ಆ್ಯಸ್ ಕಾರ್ಬನ್ ಸಿಂಕ್ಸ್. ಕಾರ್ಬನ್ ಸಿಂಕ್ಸ್ ಅಂತ ನಾವು ಕೇಳಿದ್ದೀವಿ ಅಲ್ವಾ. ಕಾರ್ಬನ್ ಸಿಂಕ್ಸ್ ಅಂದರೆ ಏನು, ಜಾಸ್ತಿ ಪ್ಲಾಂಟ್ಸು ಮತ್ತು ಟ್ರೀಸು ಬೆಳೆದಂಗೆ ಕಾರ್ಬನ್ ಡೈಆಕ್ಸೈಡ್, ಅಟ್ಮಾಸ್ಫಿಯರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ನ ಅವುಗಳು ಜಾಸ್ತಿ ಹಿಡಿದಿಟ್ಕೊಳ್ತವೆ. ಯಾಕಂದರೆ ದೇ ಯುಟಿಲೈಸ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಫೋಟೋಸಿಂಥೆಸಿಸ್. ಸೊ ಫೋಟೋಸಿಂಥೆಸಿಸ್ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ನ ಟ್ರ್ಯಾಪ್ ಮಾಡ್ಕೊಳ್ಳೋದ್ರಿಂದ ಸೊ ಪ್ಲಾಂಟ್ಸ್ ಆ್ಯಂಡ್ ಫಾರೆಸ್ಟ್, ನಾವು ಜಾಸ್ತಿ ಫಾರೆಸ್ಟ್ನ ಬೆಳೆದಷ್ಟು ದೇ ಆ್ಯಕ್ಟ್ ಆಸ್ ಕಾರ್ಬನ್ ಸಿಂಕ್ಸ್. ಓಕೆ, ಸೊ ದೇ ಹೋಲ್ಡ್ ದಿ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್. ಎನ್ವಿರಾನ್ಮೆಂಟಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ hotspots could help reverse human impacts on biodiversity. ಸೊ ನಮ್ಮದು ಏನು ನಮ್ಮ ಮನುಷ್ಯರಿಂದ ಏನು ತೊಂದರೆಗಳಾಗ್ತಾ ಇದೆ ಬಯೋಡೈವರ್ಸಿಟಿ ಮೇಲೆ ಅಥವಾ ಫಾರೆಸ್ಟ್ಸ್ ಮೇಲೆ, ಇದನ್ನು ನಾವು ಹೇಗೆ ತಡೆಗಟ್ಬೋದು ಅಂದರೆ ನಾವು ಎನ್ವಿರಾನ್ಮೆಂಟಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ, ಆಯಿತಾ, ಸುಸ್ಥಿರ ಅಭಿವೃದ್ಧಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸಸ್ಟೈನೇಬಿಲಿಟಿ ಅಂದರೆ ಏನು, ಪ್ರೆಸೆಂಟ್ ಜನರೇಷನ್ಗೆ ಒಳ್ಳೆಯದಾಗೋದು ಪ್ಲಸ್ ಫ್ಯೂಚರ್ ಜನರೇಷನ್ಗೂ ನಾವು ರಿಸೋರ್ಸಸ್ನ ಉಳಿಸಿ ಫ್ಯೂಚರ್ ಜನರೇಷನ್ಗೂ ಒಳ್ಳೆಯದಾಗಲಿ ಅಂತ ನಾವು ಏನು ಕ್ರಮಗಳನ್ನ ತೊಗೊಳ್ತೀವಿ, ದಟ್ ಇಸ್ ನಥಿಂಗ್ ಬಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸಸ್ಟೈನೇಬಿಲಿಟಿ. ಓಕೆ, ಸುಸ್ಥಿರ ಅಭಿವೃದ್ಧಿ. ಸೊ ನಾವು ಇದನ್ನು ಮಾಡೋದ್ರಿಂದ ನಮ್ಮದು ಏನು ನಾವು ರಿವರ್ಸ್ ಹ್ಯೂಮನ್ ಇಂಪ್ಯಾಕ್ಟ್ಸ್ ಆನ್ ಬಯೋಡೈವರ್ಸಿಟಿ, ನಮ್ಮಿಂದ ಏನೇನು ಆಗ್ತಾ ಇದೆ, ಮೇನ್ಲಿ ಪೊಲ್ಯೂಷನ್ ಆಗ್ತಾ ಇದೆ. ಸೊ ಇದು ಮನುಷ್ಯರಿಂದನೇ ಆಗ್ತಿರೋದಲ್ವಾ. ಸೊ ಪೊಲ್ಯೂಷನಿಂದ ಏನಾಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜಿಂದ ಏನಾಗ್ತಾ ಇದೆ, ಡಿಸಾಸ್ಟರ್ಸ್ ಆಗ್ತಾ ಇದೆ. ಫ್ಲಡ್ಸು, ಡ್ರಾಟ್ಸು, ಬರಗಾಲ ಎಲ್ಲ ಏನಕ್ಕೆ ಬರ್ತಾ ಇರೋದು, ಡ್ಯೂ ಟು ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಡಿಸಾಸ್ಟರ್ಸ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನಾವು ತಡೆಗಟ್ಬೋದು ಯಾವಾಗ ನಾವು ಹಾಟ್ಸ್ಪಾಟ್ಸ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನ ನಾವು ನೀಟಾಗಿ ಡೆವಲಪ್ ಮಾಡಿದಾಗ, ಅದು ಸುಸ್ಥಿರ ಅಭಿವೃದ್ಧಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡಿದಾಗ ಇವುಗಳನ್ನೆಲ್ಲ ನಾವು ರೆಡ್ಯೂಸ್ ಮಾಡ್ಬೋದು, ಈ ಹ್ಯೂಮನ್ ಇಂಪ್ಯಾಕ್ಟ್ಸ್ನೆಲ್ಲ ರೆಡ್ಯೂಸ್ ಮಾಡ್ಬೋದು. ಆ್ಯಸ್ ಈಚ್ ಸ್ಪೀಶೀಸ್ ಈಸ್ ಇಂಟರ್ಡಿಪೆಂಡೆಂಟ್ ಅಪಾನ್ ದ ಸರ್ವೀಸಸ್ ಆಫ್ ದಿ ಅದರ್. ಒಂದು ಬಯೋಡೈವರ್ಸಿಟಿ ಅಥವಾ ಒಂದು ಇಕೋಸಿಸ್ಟಮ್ ಅಂತ ನಾವು ಕನ್ಸಿಡ್ರೇಷನಿಗೆ ತೊಗೊಂಡ್ರೆ, ಸೊ ನಾವು ಇನ್ನೊಂದು ಸ್ಪೀಶೀಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ನಾವೆಲ್ಲ ಇವಾಗ ಆರ್ಗ್ಯಾನಿಸಮ್ಸ್, ಫಾರ್ ಎಕ್ಸಾಂಪಲ್ ಅನಿಮಲ್ಸ್. ಸೊ ನಾವು ವಿ ಕೆನಾಟ್ ಪ್ರಿಪೇರ್ ಅವರ್ ಓನ್ ಫುಡ್. ಸೊ ನಾವು ಡಿಪೆಂಡ್ ಆಗಿರೋದು ಪ್ಲಾಂಟ್ಸ್ ಮೇಲೆ. ಓಕೆ, ಸೊ ಪ್ಲಾಂಟ್ಸಿಗೆ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ, ದೇ ಡಿಪೆಂಡ್ ಆನ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ which decay the organic matter and add the nutrients to the soil. ಸೊ ಈ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಸಾಯಿಲ್ಗೆ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡ್ತವೆ, ಅದನ್ನು ತೊಗೊಂಡು ಪ್ಲಾಂಟ್ಸು ದೇ ಗ್ರೋ ಫುಡ್. ಓಕೆ, ಈ ಫುಡ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ಅನಿಮಲ್ಸ್ ಡೆತ್ ಆದಮೇಲೆ ಮತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ದೇ ಲಿವ್ ಆನ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಇಟ್ ಇಸ್ ಅ ಸೈಕಲ್. ಸೊ ಇಲ್ಲಿ ನಮ್ಮ ಅರ್ಥಲ್ಲಿ ಪ್ರತಿಯೊಂದು ಸ್ಪೀಶೀಸುವೆ ಇನ್ನೊಂದು ಸ್ಪೀಶೀಸ್ ಮೇಲೆ ಡಿಪೆಂಡ್ ಆಗಿದೆ, ಅದರ ಸರ್ವೈವಲ್ಗೆ, ಅದರ ಉಳಿವಿಗೆಗೋಸ್ಕರ. ಓಕೆನಾ. ಸೊ ಅದಕ್ಕೋಸ್ಕರ ಆ್ಯಸ್ ಈಚ್ ಸ್ಪೀಶೀಸ್ ಇಸ್ ಇಂಟರ್ಡಿಪೆಂಡೆಂಟ್ ಅಪಾನ್ ದ ಸರ್ವೀಸಸ್ ಆಫ್ ದ ಅದರ್, ದ ಲಾಸ್ ಆಫ್ ಕೀಸ್ಟೋನ್ ಸ್ಪೀಶೀಸ್ ಅಂದರೆ ಏನು, ಕೀಸ್ಟೋನ್ ಸ್ಪೀಶೀಸ್ ಅಕ್ರಾಸ್ ದ ವರ್ಲ್ಡ್ ಕ್ರಿಯೇಟ್ಸ್ ಇಂಬ್ಯಾಲೆನ್ಸ್ ಇನ್ ದಿ ಹೆಲ್ದಿ ಎಕೋಸಿಸ್ಟಮ್ಸ್. ಕೀಸ್ಟೋನ್ ಸ್ಪೀಶೀಸ್ ಅಂದರೆ ಏನು ಅಂದರೆ, ಇಟ್ ಇಸ್ ಅ ಸ್ಪೀಶೀಸ್ ಹೂಸ್ ಸರ್ವೈವಲ್ ಮ್ಯಾಟರ್ಸ್ ಅ ಲಾಟ್ ಟು ಬ್ರಿಂಗ್ ಬ್ಯಾಲೆನ್ಸ್ ಇನ್ ಅನ್ ಇಕೋಸಿಸ್ಟಮ್. ಅಂದರೆ ಆ ಸ್ಪೀಶೀಸ್ ಏನಾದರೂ ಅಕಸ್ಮಾತ್ ಒಂದು ಇಕೋಸಿಸ್ಟಮಿಂದ ಅಥವಾ ಒಂದು ಫಾರೆಸ್ಟಿಂದ ನಿರ್ಮೂಲನೆ ಆದರೆ ಆ ಹೋಲ್ ಫಾರೆಸ್ಟ್ ಅಥವಾ ಇಕೋಸಿಸ್ಟಮೇ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕೀಸ್ಟೋನ್ ಸ್ಪೀಶೀಸ್ ಅಂದರೆ ನೀವು ಟೈಗರ್ ಅಂತ ಕನ್ಸಿಡರ್ ಮಾಡ್ಬೋದು, ಅಥವಾ ಲಯನ್ ಕನ್ಸಿಡರ್ ಮಾಡ್ಬೋದು, ಇಲ್ಲ ಒನ್ ಹಾರ್ನ್ಡ್ ರೈನೋಸರಸ್ ಕನ್ಸಿಡರ್ ಮಾಡ್ಬೋದು. ಓಕೆ, ಇಲ್ಲ ಅಂದರೆ ಕ್ಯಾಂಗ್ರೂ ಎಲ್ಲಿ ಸಿಗುತ್ತೆ, ಆಸ್ಟ್ರೇಲಿಯಾದಲ್ಲಿ ಗ್ರಾಸ್ ಲ್ಯಾಂಡಲ್ಲಿ ಇರುತ್ತೆ. ಇವು ಲಯನ್ನು ಈವನ್ ಇಟ್ ಲೀವ್ಸ್ ಇನ್ ಗ್ರಾಸ್ ಲ್ಯಾಂಡ್ ಅಥವಾ ಸ್ಕ್ರಬ್ ಫಾರೆಸ್ಟ್ಸಲ್ಲಿ ಲೀವ್ ಮಾಡುತ್ತೆ. ಲಯನ್ ಗ್ರಾಸ್ ಲ್ಯಾಂಡ್ ಅಥವಾ ಸ್ಕ್ರಬ್ ಫಾರೆಸ್ಟ್ಸ್, ಟೈಗರ್ ಫಾರೆಸ್ಟ್ಸಲ್ಲಿ ಲೀವ್ ಮಾಡುತ್ತೆ. ಸೊ ಈ ಪರ್ಟಿಕ್ಯುಲರ್ ಇಕೋಸಿಸ್ಟಮಲ್ಲಿ ಇವುಗಳ ಅಸ್ತಿತ್ವ ತುಂಬಾ ಇಂಪಾರ್ಟೆಂಟ್. ಸೊ ಇವುಗಳಿಲ್ಲ ಅಂದರೆ ಈಗೇನಾಗುತ್ತೆ, ಟೈಗರ್ ಇಲ್ಲ ಅಂದರೆ ಏನಾಗುತ್ತೆ, ಒಂದು ಫಾರೆಸ್ಟಲ್ಲಿ
ನಂಬರ್ ಆಫ್ ಹರ್ಬಿವೋರಸ್ ಅನಿಮಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವುಗಳಲ್ಲೇ ಹರ್ಬಿವೋರಸ್ ಪಾಪ್ಯುಲೇಷನ್ನು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೊ ಆವಾಗ ಬ್ಯಾಲೆನ್ಸೇ ಇರಲ್ಲ. ಸೊ ಆ ಎಕೋಸಿಸ್ಟಮು ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಸ್ಪೀಶೀಸ್ ಇದ್ದರೆ ಆ ಎಕೋಸಿಸ್ಟಮ್ ಕಂಪ್ಲೀಟಾಗಿ ಬ್ಯಾಲೆನ್ಸ್ಡಾಗಿ ಇರುತ್ತೆ. ಸೊ ಹಾಗಾಗಿ ಈ ಸ್ಪೀಶೀಸ್ ಒಂದ್ರ ಮೇಲೆ ಒಂದು ಇಂಟರ್ ಡಿಪೆಂಡೆಂಟ್ ಆಗಿರೋದ್ರಿಂದ ದ ಲಾಸ್ ಆಫ್ ಕೀಸ್ಟೋನ್ ಸ್ಪೀಶೀಸ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟಲ್ಲಿರುವಂಥ ಕೀಸ್ಟೋನ್ ಸ್ಪೀಶೀಸೇ ಲಾಸ್ ಆದರೆ ಇಟ್ ರಿಸಲ್ಟ್ಸ್ ಇನ್ ಇಂಬ್ಯಾಲೆನ್ಸ್ ಇನ್ ದಿ ಹೆಲ್ದಿ ಇಕೋ. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಏನಕ್ಕೆ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನ ಕೆಟಗರೈಸ್ ಮಾಡಬೇಕು ಮತ್ತು ಏನಕ್ಕೆ ಅವುಗಳನ್ನ ಅಭಿವೃದ್ಧಿ ಮಾಡಬೇಕು. ಸೊ ಅಲ್ಲಿಗೆ ರಿಯಲ್ ಆನ್ಸರ್ ಮುಗಿಯುತ್ತೆ. ಬಟ್ ಸ್ಟಿಲ್ ಇದು 12.5 ಮಾರ್ಕ್ಸ್ ಕ್ವೆಶನ್. ಸೊ ನಿಮಗೆ 3 ಪೇಜಸ್ ನೀವು ಆನ್ಸರ್ ಬರಿಬೇಕು ಅಂದಾಗ ಬರೀ 2 ಪೇಜಸ್ ಬರೆದುಬಿಟ್ಟು ನಿಲ್ಸೋಕ್ಕಾಗಲ್ಲ. ಸೊ 3rd ಪೇಜಲ್ಲಿ ನೀವು ಏನು ಬರಿಬೋದು, ಕನ್ಸ್ಟ್ರೇಂಟ್ಸ್ ಇನ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಸೊ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಡಿಕ್ಲೇರ್ ಏನೋ ಮಾಡ್ತೀವಿ, ಆದರೆ ಇದನ್ನು ನಾವು ಕನ್ಸರ್ವ್ ಮಾಡೋದಕ್ಕೆ ನಮಗೆ ಏನೇನೋ ಅಡೆತಡೆಗಳು ಉಂಟಾಗಬಹುದು. ಒಂದು, ಲೋ ಪ್ರಿಯಾರಿಟಿ ಫಾರ್ ಕನ್ಸರ್ವೇಷನ್ ಆಫ್ ಲಿವಿಂಗ್ ನ್ಯಾಚುರಲ್ ರಿಸೋರ್ಸಸ್. ಸೊ ನಾವು ಪ್ರಿಯಾರಿಟಿ ಕೊಡ್ದಲೇ ಇರ್ಬೋದು, ಆಯಿತಾ. ಸೊ ಮಹತ್ವ ಕೊಡ್ದಲೇ ಇರ್ಬೋದು. ಏನನ್ನ ನಾವು ನಿಜವಾಗ್ಲೂ ಕನ್ಸರ್ವ್ ಮಾಡಬೇಕು ಅದಕ್ಕೆ ಮಹತ್ವ ಕೊಡ್ದಲೇ ಬೇರೆ ಏನೇನಕ್ಕೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ರೀಸೆಂಟಾಗಿ ಗೌರ್ಮೆಂಟ್ ಹ್ಯಾಸ್ ಪಾಸ್ಡ್ ಅ ರೆಸಲ್ಯೂಷನ್ ಆರ್ ಅಫಿಷಿಯಲ್ ಆರ್ಡರ್ ಟು ಮರ್ಜ್ ಪ್ರಾಜೆಕ್ಟ್ ಟೈಗರ್ ಆ್ಯಂಡ್ ಪ್ರಾಜೆಕ್ಟ್ ಎಲಿಫೆಂಟ್. ಇದು ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿದೆ ಅಲ್ವಾ. ಸೊ ಪ್ರಾಜೆಕ್ಟ್ ಟೈಗರ್ ಆ್ಯಂಡ್ ಪ್ರಾಜೆಕ್ಟ್ ಎಲಿಫೆಂಟ್, ಸೊ ಎರಡೂ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಆಗಿತ್ತು. ಇವಾಗ ಇವೆರಡನ್ನೂ ಮರ್ಜ್ ಮಾಡಿದ್ದಾರೆ. ಈಗೇನಾಗುತ್ತೆ, ಮೊದಲೇ ಪ್ರಾಜೆಕ್ಟ್ ಟೈಗರ್ಗೆ ಜಾಸ್ತಿ ಮಹತ್ವ ಕೊಡ್ತಿದ್ರು ವೆನ್ ಕಂಪೇರ್ ಟು ಪ್ರಾಜೆಕ್ಟ್ ಎಲಿಫೆಂಟ್. ಇವಾಗ ಮರ್ಜ್ ಮಾಡಿರೋದ್ರಿಂದ ಆಸ್ ಪರ್ ಎನ್ವಿರಾನ್ಮೆಂಟಾಲಿಸ್ಟ್ಸ್ ಅಂದರೆ ಪರಿಸರವಾದಿಗಳು ಏನು ಹೇಳ್ತಾರೆ ಅಂದರೆ, ಇವೆರಡನ್ನೂ ಮರ್ಜ್ ಮಾಡಿರೋದ್ರಿಂದ ಮುಂಚೆನೇ ಪ್ರಾಜೆಕ್ಟ್ ಎಲಿಫೆಂಟಿಗೆ ಪ್ರಾಮುಖ್ಯತೆ ಕಮ್ಮಿ ಸಿಗ್ತಿತ್ತು, ಇವಾಗ ಇನ್ನೂ ಕಮ್ಮಿ ಆಗುತ್ತೆ ಅದಕ್ಕೆ ಸಿಗೋವಂಥ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್, ಅದರ ಕನ್ಸರ್ವೇಷನಿಗೆ ಸಿಗುವಂಥ ಇಂಪಾರ್ಟೆನ್ಸು ಇನ್ನೂ ಕಮ್ಮಿ ಆಗುತ್ತೆ ಅಂತ ಎನ್ವಿರಾನ್ಮೆಂಟಾಲಿಸ್ಟ್ ಹೇಳ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಪ್ರೊಟೆಸ್ಟಿಂಗ್ ದಿಸ್ ಆರ್ಡರ್, ದಟ್ ಇಸ್ ಮರ್ಜಿಂಗ್ ಆಫ್ ಪ್ರಾಜೆಕ್ಟ್ ಟೈಗರ್ ಆ್ಯಂಡ್ ಪ್ರಾಜೆಕ್ಟ್ ಎಲಿಫೆಂಟ್. ಸೊ ಹಾಗಾಗಿ ಇಲ್ಲೂ ಕೂಡ ನಾವು ಏನನ್ನ ಕನ್ಸರ್ವ್ ಮಾಡಬೇಕು ಅದಕ್ಕೆ ನಾವು ಕಮ್ಮಿ ಪ್ರಿಯಾರಿಟಿ ಕೊಟ್ಬಿಡ್ತೀವಿ, ಆಯಿತಾ, ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ, ಆಯಿತಾ. ಸೊ ಅದು ಒಂದು ಅಡೆತಡೆ ಉಂಟಾಗುತ್ತೆ. ಇನ್ನೊಂದು, ಎಕ್ಸ್ಪ್ಲಾಯ್ಟೇಷನ್ ಆಫ್ ಲಿವಿಂಗ್ ನ್ಯಾಚುರಲ್ ರಿಸೋರ್ಸಸ್ ಫಾರ್ ಮಾನಿಟರಿ ಗೇನ್. ಮಾನಿಟರಿ ಗೇನ್ ಏನು? ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲೀಗಲ್ ಆಗಿ ಟೈಗರ್ಸ್ನ ಸ್ಮಗಲ್ ಮಾಡೋದು. ಸೊ ಟೈಗರ್ ಸ್ಮಗಲ್ ಎಲ್ಲಿಗಾಗುತ್ತೆ? ಯೂಶ್ವಲಿ ಇಟ್ ಇಸ್ ಯೂಸ್ಡ್ ಇನ್ ಚೈನೀಸ್ ಟ್ರೆಡಿಷನಲ್ ಮೆಡಿಸಿನ್. ಚೈನೀಸ್ ಟ್ರೆಡಿಷನಲ್ ಮೆಡಿಸಿನ್ಸಲ್ಲಿ ಇದು ಟೈಗರ್ದು ಬೋನ್ಸ್ ಮತ್ತು ಸ್ಕಿನ್ ಎಲ್ಲ ಯೂಸ್ ಮಾಡ್ತಾರೆ, ಆಯಿತಾ. ಸೊ ಇಲ್ಲೀಗಲ್ ಆಗಿ ಸ್ಮಗಲ್ ಆಗುತ್ತೆ ಇಂಡಿಯಾ ಚೈನಾ ಬಾರ್ಡರಲ್ಲಿ ಟೈಗರ್ಸ್, ಆಯಿತಾ. ದಿಸ್ ಹ್ಯಾಪನ್ಸ್ ಓನ್ಲಿ ಬಿಕಾಸ್ ಆಫ್ ಮಾನಿಟರಿ ಗೇನ್. ಸುಮ್ಮನೆ ಅಂತೂ ಯಾರೂ ಸ್ಮಗಲ್ ಮಾಡಲ್ಲ ಅಲ್ವಾ. ಸೊ ಮಾನಿಟರಿ ಗೇನ್ಗೋಸ್ಕರ ಮಾಡ್ತಾರೆ. ಪೋಚಿಂಗ್ ಆಫ್ ಆ್ಯನಿಮಲ್ಸ್ ಹಿಡಿದಿರ್ತಾರೆ, ಫಾರಿನ್ ಕಂಟ್ರೀಸಿಗೆ ಮಾರ್ತಾರೆ. ಪೋಚಿಂಗ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಕಿಲ್ಲಿಂಗ್ ಫಾರ್ ಎಂಟರ್ಟೈನ್ಮೆಂಟ್. ಓಕೆ, ಸೊ ಫ್ಯೂ ಇಯರ್ಸ್ ಬ್ಯಾಕ್ ಬ್ಲ್ಯಾಕ್ ಬಕ್, ಒಬ್ಬ ಫೇಮಸ್ ಹೀರೋ ಬ್ಲ್ಯಾಕ್ ಬಕ್ನ ಶೂಟ್ ಮಾಡಿ ಅದಿನ್ನೂ ಕೇಸ್ ಎಲ್ಲ ನಡೀತಾ ಇತ್ತು ಅಲ್ವಾ. ಸೊ ಕಿಲ್ಲಿಂಗ್ ಫಾರ್ ಎಂಟರ್ಟೈನ್ಮೆಂಟು, ಪೋಚಿಂಗ್ ಆಫ್ ಆ್ಯನಿಮಲ್ಸು, ನೆಕ್ಸ್ಟ್ ಸ್ಮಗ್ಲಿಂಗ್ ದೆಮ್ ಫಾರ್ ಮಾನಿಟರಿ ಗೇನು, ಇದೆಲ್ಲ ಆಗುತ್ತೆ. ಇದು ಅಲ್ಲದೆ ನೆಕ್ಸ್ಟು ಬಯೋಪೈರಸಿ. ಬಯೋಪೈರಸಿ ಅಂದರೆ ಏನು? ಟ್ರೈಬಲ್ ಪೀಪಲ್ ಹತ್ರ ಅವ್ರದ್ದು ಟ್ರೆಡಿಷ್ನಲ್ ನಾಲೆಜ್ ಏನಿರುತ್ತೆ, ಯಾವ್ಯಾವ ಗಿಡಗಳನ್ನ ಅರೆದ್ರೆ ಯಾವ್ಯಾವ ಕಾಯಿಲೆಗೆ ಮದ್ದಾಗುತ್ತೆ ಅನ್ನೋವಂಥ ಒಂದು ಟ್ರೆಡಿಷ್ನಲ್ ನಾಲೆಜ್ ಏನಿರುತ್ತೆ ಅದನ್ನು ಬೇರೆ ಕಂಪ್ನಿಗಳು, ಫಾರಿನ್ ಕಂಟ್ರೀಸ್ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲೇ ಆಗಿರ್ಬೋದು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಯವರು ಬಂದು ಆ ನಾಲೆಜ್ನ ತೊಗೊಂಡು ಅದರಲ್ಲಿ ಅವರು ಮೆಡಿಸಿನ್ಸ್ನ ಫಾರ್ಮುಲೇಟ್ ಮಾಡಿ ಮಾರ್ಕೆಟಿಗೆ ಬಿಡ್ತಾರೆ. ಸೊ ಅದರಲ್ಲಿ ದೇ ಅರ್ನ್ ಕ್ರೋರ್ಸ್ ಟುಗೆದರ್. ಓಕೆ, ಬಟ್ ಇನ್ ವೆರಿ ಫ್ಯೂ ಕೇಸಸ್ ದೀಸ್ ಟ್ರೈಬಲ್ ಪೀಪಲ್ ವಿಲ್ ಗೆಟ್ ಸಮ್ ಕಾಂಪನ್ಸೇಷನ್ ಅಥವಾ ರಾಯಲ್ಟಿ ಏನಾದರೂ ಸಿಗ್ಬೋದು, ಆಯಿತಾ. ಅದು ಮಿನಿಮಲ್ ಅಮೌಂಟ್ ಸಿಗುತ್ತೆ, ಇಲ್ಲಾಂದರೆ ಕೆಲವು ಕೇಸಸಲ್ಲಿ ಸಿಗೋದೇ ಇಲ್ಲ. ಸೊ ಹಾಗಾಗಿ ದಟ್ ಈಸ್ ನಥಿಂಗ್ ಬಟ್ ಬಯೋಪೈರಸಿ. ಸೊ ಬೇರೆ ಕಾರ್ಪೊರೇಟ್ ಕಂಪ್ನೀಸ್ ಬಂದು ಇವರ ಟ್ರೆಡಿಷ್ನಲ್ ನಾಲೆಜ್ನ ಗೇನ್ ಮಾಡಿಕೊಂಡು ಅದನ್ನು ಅವ್ರ ಬೆನಿಫಿಟ್ಟಿಗೆ ಯೂಸ್ ಮಾಡಿಕೊಂಡು ದೇ ಅರ್ನ್ಸ್ ಕ್ಲೋಸ್ ಟುಗೆದರ್, ಬಟ್ ಅದರಿಂದ ಇವರಿಗೆ ಏನೂ ಬೆನಿಫಿಟ್ ಆಗಲ್ಲ ಟ್ರೈಬಲ್ ಪೀಪಲ್ಗೆ. ಓಕೆ, ಸೊ ಇದು ಎಕ್ಸ್ಪ್ಲಾಯ್ಟೇಷನ್ ಆಫ್ ಲಿವಿಂಗ್ ನ್ಯಾಚುರಲ್ ರಿಸೋರ್ಸ್. ನೆಕ್ಸ್ಟು, ವ್ಯಾಲ್ಯೂಸ್ ಆ್ಯಂಡ್ ನಾಲೆಜ್ ಅಬೌಟ್ ದ ಸ್ಪೀಶೀಸ್ ಆ್ಯಂಡ್ ಎಕೋಸಿಸ್ಟಮ್ಸ್ ಆರ್ ಇನ್ಅಡಿಕ್ವೇಟ್. ಸೊ ಏನೋ ಒಂದು ಕನ್ಸರ್ವೇಷನ್ ಮಾಡಬೇಕು, ಮಾಡ್ತೀವಿ, ಬಟ್ ನಮಗೆ ಯಾವುದೇ ಒಂದು ಸ್ಪೀಶೀಸ್ ಆಗಿರ್ಬೋದು ಅದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಫುಲ್ ಕಂಪ್ಲೀಟ್ ನಾಲೆಡ್ಜು ಎಷ್ಟೊಂದು ಸರಿ ನಮಗೆ ಇರೋದೇ ಇಲ್ಲ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವಾಗ ಇದೇನೆ, ಮರ್ಜಿಂಗ್ ಆಫ್ ಪ್ರಾಜೆಕ್ಟ್ ಟೈಗರ್ ಆ್ಯಂಡ್ ಪ್ರಾಜೆಕ್ಟ್ ಎಲಿಫೆಂಟ್. ದೀಸ್ ಟು ಬೋತ್ ಆರ್ ಕೀ ಸ್ಟೋನ್ ಸ್ಪೀಶೀಸ್. ಓಕೆ, ಆ್ಯಂಡ್ ಈವನ್ ಎಲಿಫೆಂಟ್ ಇಟ್ ಇಸ್ ಅ ಹರ್ಬಿವೋರ್, ಆಯಿತಾ. ಅದು ಕಾರ್ನಿವೋರು ಅಲ್ಲ, ಇದು ಕಾರ್ನಿವೋರ್, ದಿಸ್ ಇಸ್ ನಾಟ್ ಅ ಹರ್ಬಿವೋರ್. ಟೈಗರ್, ಸೊ ಎರಡಕ್ಕೂ ದೇ ಬೋತ್ ಆರ್ ಕೀ ಸ್ಟೋನ್ ಸ್ಪೀಶೀಸ್. ಆ್ಯಂಡ್ ಎಲಿಫೆಂಟ್ ಏನು ತಿನ್ನುತ್ತೆ? ಮೇನ್ಲಿ
ಬ್ಯಾಂಬೂ ಆಯಿತಾ, ಬ್ಯಾಂಬೂ ವೆಜಿಟೇಷನ್. ಟೈಗರ್ ಏನು ತಿನ್ನುತ್ತೆ? ಇಟ್ ಪ್ರೇಸ್ ಆನ್ ಅನಿಮಲ್ಸ್. ಓಕೆ, ಸೊ ಎರಡೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಶೀಸ್, ಎರಡೂ ಅದರದ್ದು ಎಕೋಸಿಸ್ಟಮ್ನಲ್ಲಿ ಕೀಸ್ಟೋನ್ ಸ್ಪೀಶೀಸ್. ಆದರೆ ಎರಡಕ್ಕೂ ಅದರದ್ದೇ ಆದಂಥ ಮಹತ್ವ ಇದ್ದರೂ ಕೂಡ ಎರಡೂ ಸ್ಕೀಮ್ನೂ ತೊಗೊಂಡೋಗಿ ಮರ್ಚ್ ಮಾಡಿದ್ದಾರೆ. ಸೊ ಈಗ ಆಬ್ವಿಯಸ್ಲಿ ಯಾವುದಾದ್ರೂ ಒಂದು ಸ್ಕೀಮಿಗಾದರೂ ಹೊಡ್ತಾ ಬಿದ್ದೇ ಬೀಳುತ್ತೆ. ಸೊ ಹಾಗಾಗಿ ನಮಗೇನೆ ಆ ಸ್ಪೀಶೀಸ್ದು ನಾಲೆಡ್ಜ್ ಬಗ್ಗೆ ಇನ್ಅಡಿಕ್ವೇಟ್ ಇನ್ಫಾರ್ಮೇಷನ್ ಇದೆ, ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೇನೆ ಕ್ಲಾರಿಟಿ ಇಲ್ಲ, ಇನ್ಫಾರ್ಮೇಷನ್ ಇಲ್ಲ. ಸೊ ಈ ಅಡೆತಡೆಗಳು ಉಂಟಾಗ್ಬೋದು ನಮಗೆ ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ ಆಯಿತಾ. ಸೊ ಇದನ್ನು ನೀವು ಲಾಸ್ಟಿಗೆ ಬರೆದ್ಬಿಟ್ಟು ಕನ್ಕ್ಲೂಷನ್ ಏನು ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, we have to thus prioritization of protecting biodiversity in hotspots benefits nature conservation. ಸೊ ಹಾಗಾಗಿ ನಮಗೆ ಪ್ರಿಯಾರಿಟೀಸ್ ಇಟ್ಕೊಬೇಕು ನಾವು. ಸೊ ನಾವು ಏನನ್ನ ಕನ್ಸರ್ವ್ ಮಾಡ್ತೀವಿ, ಯಾವುದನ್ನು ಫಸ್ಟ್ ಮಾಡ್ತೀವಿ, ಯಾವುದನ್ನು ಸೆಕೆಂಡ್ ಮಾಡ್ತೀವಿ, ಯಾವುದನ್ನು ಎಷ್ಟು ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಪ್ರಿಯಾರಿಟೈಸ್ ದಿ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಸೊ ಅದರಿಂದ ಏನಾಗುತ್ತೆ, ಕಂಪ್ಲೀಟ್ ನೇಚರ್ ಆ ಎಕೋಸಿಸ್ಟಮ್ನೇ ಕನ್ಸರ್ವ್ ಆಗುತ್ತೆ. ಆ ಗ್ಲೋಬಲ್ ನೆಟ್ವರ್ಕ್ ಆಫ್ ಪ್ರೊಟೆಕ್ಟೆಡ್ ಏರಿಯಾಸ್, ಗ್ಲೋಬಲ್ ನೆಟ್ವರ್ಕ್ ಅಂದರೆ ನಥಿಂಗ್ ಬಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆ್ಯಂಡ್ ರೀಸ್ಟೋರೇಷನ್ ಇನಿಷಿಯೇಟಿವ್ಸ್, ಅದನ್ನ ಉಳಿಸ್ಕೊಳ್ಳೋಕ್ಕೆ ನಾವು ಏನೇನು ಕ್ರಮಗಳನ್ನ ಕೈಗೊಂಡಿದ್ದೀವಿ ಅದು ಕ್ಯಾನ್ ಆಲ್ಸೋ ಹೆಲ್ಪ್ ಇನ್ಕ್ರೀಸ್ ರೆಸಿಲಿಯನ್ಸ್ ಅಂದರೆ ಸ್ಟ್ರೆಂತ್ ಟು ದ ಇಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ಬಯೋಡೈವರ್ಸಿಟಿ. ಸೊ ನಾವು ಮುಂಚೆನೇ ಓದಿದ್ವಿ ಅಲ್ವಾ ಇಂಪಾರ್ಟೆನ್ಸು. ಎನ್ವಿರಾನ್ಮೆಂಟಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಹಾಟ್ಸ್ಪಾಟ್ಸ್ ಕುಡ್ ಹೆಲ್ಪ್ ರಿವರ್ಸ್ ದ ಹ್ಯೂಮನ್ ಇಂಪ್ಯಾಕ್ಟ್ಸ್ ಆನ್ ಬಯೋಡೈವರ್ಸಿಟಿ. ಸೊ ಅದನ್ನು ಹೇಗೆ ರಿವರ್ಸ್ ಮಾಡ್ಬೋದು ಅಂತ ನಾವು ಹೇಳಿದ್ವಿ ಅಲ್ವಾ. ಸೊ ಅದೇ ರೀತಿ ನಾವಿವಾಗ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನ ನಾವು ಬೆಳೆಸಿದಷ್ಟು ಉಳಿಸಿದಷ್ಟು ಇಟ್ ಇನ್ಕ್ರೀಸಸ್ ದಿ ರೆಸಿಲಿಯನ್ಸ್ ಅಂದರೆ ಸ್ಟ್ರೆಂತ್, ಅಪೋಸ್ ಮಾಡುವಂಥ ಸ್ಟ್ರೆಂತ್, ಓಕೆ, to the effects of climate change on biodiversity. ಸೊ ಕ್ಲೈಮೇಟ್ ಚೇಂಜು ಬಯೋಡೈವರ್ಸಿಟಿ ಮೇಲೆ ಏನೇನು ಎಫೆಕ್ಟ್ ಮಾಡ್ತಾ ಇದೆ ಅದನ್ನು ತಡೆಯೋದಕ್ಕೋಸ್ಕರ ಆ ರೆಸಿಲಿಯನ್ಸು ನಮ್ಮಲ್ಲಿ ಜಾಸ್ತಿ ಆಗುತ್ತೆ, ಅಂದರೆ ನೇಚರಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನ ಪ್ರಿಯಾರಿಟೈಸ್ ಮಾಡಿ ಏನೇನು ಕನ್ಸರ್ವೇಷನ್ ಮೆಷರ್ಸ್ನ ತಗೊಳ್ತೀವಿ ನಾವು ಅದನ್ನ ಪ್ರಿಯಾರಿಟೈಸ್ ಮಾಡಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನ ಡಿಕ್ಲೇರ್ ಮಾಡಬೇಕು ಆ್ಯಸ್ ವೆಲ್ ಆಸ್ ಡೆವಲಪ್ ಮಾಡಬೇಕು. ಓಕೆ, ದಿಸ್ ಇಸ್ ಅ ವೆರಿ ಸಿಂಪಲ್ ಕ್ವೆಶನ್. ಇದಕ್ಕೆ ನಾವು ನಿಜವಾಗ್ಲೂ ಬರೀ ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರೆ ನಿಮಗೆ ಜಾಸ್ತಿ ಫಿಲ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಏನು ಮಾಡ್ತೀರಾ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂದರೆ ಏನು ಅಂತ ಬರೀತೀರಾ. ಅದಕ್ಕೆ ಏನು 2 ಕ್ರೈಟೀರಿಯಾ ಇದೆ. 1500 ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಎಂಡೆಮಿಕ್ ಇರಬೇಕು, ಪ್ಲಸ್ 70% ನ್ಯಾಚುರಲ್ ವೆಜಿಟೇಷನ್ನು ಎಕ್ಸ್ಟಿಂಕ್ಟ್ ಆಗಿರಬೇಕು ಆಯಿತಾ. ಅದೆರಡು ಕ್ರೈಟೀರಿಯಾ ಬರೆದು ಇಂಡಿಯಾದಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಎಲ್ಲೆಲ್ಲಿದೆ ಅಂತ ಬರೀತೀರಾ. ನಿಮಗೆ ಜಾಗ ಇದ್ದರೆ ಇಂಡಿಯಾದೊಂದು ಮ್ಯಾಪ್ ಹಾಕ್ಬಿಟ್ಟು ಮಾರ್ಕ್ ಮಾಡಿ, ಜಾಗ ಇಲ್ಲ ಅಂದರೆ ಫೈನ್, ದಟ್ಸ್ ಓಕೆ. ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸು, ಸೊ ಅಲ್ಲಿ ಏನು 9 ಪಾಯಿಂಟ್ ಇದೆ. ಸೊ ಅದರಲ್ಲಿ ನೀವು ಅಟ್ಲೀಸ್ಟ್ 5 ರಿಂದ 6 ಬರೆದ್ರೂ ಸಾಕು, ನಿಮ್ಗೆ ಅಷ್ಟೇ ನೆನಪಾಗೋದು ಎಕ್ಸಾಮಲ್ಲಿ. ಇವಾಗ ಗೊತ್ತಿದ್ರೂ ಎಲ್ಲ ನೆನಪಾದರೆ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ಅದರಿಂದ ನೀವು ಪಾಯಿಂಟ್ಸ್ನ ಬರೀತೀರಾ. ನೆಕ್ಸ್ಟು ಏನೇನು ಕನ್ಸ್ಟ್ರೈಂಟ್ಸ್ ಇರುತ್ತೆ ನಮಗೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನ ಅಥವಾ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡೋದಕ್ಕೆ, ಆ ಕನ್ಸ್ಟ್ರೈಂಟ್ಸ್ ಏನು 3 ಕೊಟ್ಟಿದ್ದೀನಿ ಅದನ್ನು ಬರೀತೀರಾ. ನೆಕ್ಸ್ಟು ಯು ಹ್ಯಾವ್ ಟು ಕನ್ಕ್ಲೂಡ್ ಇಟ್ ಇನ್ ಅ ಬೆಟರ್ ವೇ, ಅಂದರೆ ಒಂದು ಪಾಸಿಟಿವ್ ವೇನಲ್ಲಿ ನೀವು ಕನ್ಕ್ಲೂಡ್ ಮಾಡಬೇಕು. ಎಲ್ಲ ನೆಗೆಟಿವೇ ಬರೆದ್ಬಿಟ್ಟು ಯಾವತ್ತೂ ಕನ್ಕ್ಲೂಡ್ ಮಾಡಬಾರ್ದು. ಇಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು, ಇಲ್ಲ ಪಾಸಿಟಿವ್ ಆಗಿ ನೀವು ಕನ್ಕ್ಲೂಡ್ ಮಾಡಬೇಕು. ಸೊ ಕನ್ಕ್ಲೂಷನ್ ಏನು ಮಾಡ್ತೀರಾ, ನಾವು ಪ್ರಿಯಾರಿಟೈಸ್ ಮಾಡಿ, ಸೊ ಆ್ಯಸ್ ಪರ್ ದ ಪ್ರಿಯಾರಿಟೀಸ್ ವಿ ಕನ್ಸರ್ವ್ ದಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ರೆಸಿಲಿಯನ್ಸ್ ಆಫ್ ದಿ ಎಕೋಸಿಸ್ಟಮ್ಸ್ ಜಾಸ್ತಿ ಆಗುತ್ತೆ ಟು ಫೈಟ್ ಅಗೇನ್ಸ್ಟ್ ದ ಚೇಂಜಸ್ ಬ್ರಾಟ್ ಅಬೌಟ್ ಇನ್ ದ ಎಕೋಸಿಸ್ಟಮ್ಸ್ ಬೈ ದಿ ಕ್ಲೈಮೇಟ್ ಚೇಂಜ್. ಸೊ ಮನುಷ್ಯನಿಂದ ಕ್ಲೈಮೇಟ್ ಚೇಂಜ್ ಆಗಿ ಅದರಿಂದ ಏನೇನು ಪರಿಣಾಮಗಳು ಉಂಟಾಗ್ತಿದೆ ಅದನ್ನು ಫೈಟ್ ಮಾಡೋದಕ್ಕೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನೀವು ಕನ್ಕ್ಲೂಷನ್ನ ಮಾಡಿ. ಸೊ ಇವತ್ತು ನಾವು ಎನ್ವಿರಾನ್ಮೆಂಟ್ ಮೇಲೆ ಒಂದು ಕ್ವೆಶನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಸೆಷನಲ್ಲಿ ನಾನು ಇನ್ನೊಂದು ಕ್ವೆಶನ್ನ ಡಿಸ್ಕಸ್ ಮಾಡ್ತೀನಿ. 2014 ಕ್ವೆಶನ್ನೇ ಡಿಸ್ಕಸ್ ಮಾಡ್ತೀನಿ. ಸೊ ಐ ಹೋಪ್ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೀಪ್ ಆನ್ ಪ್ರಾಕ್ಟೀಸಿಂಗ್. ಓಕೆ, ಥ್ಯಾಂಕ್ ಯು.